ಕ್ರಿಸ್ತನಲ್ಲಿ ನಮ್ಗೆ ಅತ್ಯಂತ ಪ್ರೀತಿ ಪಾತ್ರರಾಗಿರುವಂಥ ಪ್ರೀತಿಯ ದೇವರ ಸವಿಯೇ, ಹೇಗಿದ್ದೀರ ನೀವೆಲ್ಲರೂ? ತಾವೆಲ್ಲರೂ ಕೂಡ ಕ್ರಿಸ್ತನ ಅಪಾರವಾದ ಕೃಪೆಯಿಂದ, ಆತನ ಪ್ರೀತಿಯಿಂದ ಶ್ರೇಷ್ಠವಾದ ರೀತಿಯಲ್ಲಿ, ಆತ್ಮೀಯ ರೀತಿಯಲ್ಲಿ ತಮ್ಮನ್ನು ತಾವು ಪ್ರತಿನಿತ್ಯವೂ ಸಹ ವಾಕ್ಯದ ಮುಖಾಂತರ ಬಲಪಡಿಸ್ಕೊಳ್ತಾರೆ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ನೋಡ್ರಿ, ಈಗಾಗಲೇ ಈ ಒಂದು 40 ಡೇಸ್ ಲೆಂಟ್ ಡೇ ಸೀಸನಲ್ಲಿ ಆಲ್ರೆಡಿ 20 ದಿನ ಮುಗಿದೋಗಿ ನಾವು ಮುಂದಕ್ಕೆ ಸಾಗ್ತಾ ಇದ್ದೇವೆ. ಪ್ರಿಯರೇ, ಇದು ಯಾಕೆ ಹೇಳ್ತಿದ್ದೀರಿ ಎಂಬುದಾಗಿ ನೋಡುವಾಗ, ಇದಕ್ಕೆ ಒಂದು ಆಚಾರವಾಗಿ ಇದನ್ನು ದಯಮಾಡಿ ತೆಗೆದುಕೊಳ್ಳಬೇಡಿ. ಇದು ನಾವು ನಮ್ಮ ಆತ್ಮೀಯ ಸ್ಥಿತಿಯನ್ನು ಬಲಪಡಿಸ್ಕೊಳ್ಳಿಕ್ಕೆ, ಸರಿಪಡಿಸ್ಕೊಳ್ಳಿಕ್ಕೆ ಮಾತ್ರ ಎಂಬುದಾಗಿ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಹಾಗಾದರೆ ಇವತ್ತಿನ ವಾಕ್ಯಕ್ಕೆ ನಾವು ಹೋಗೋಣ. ನಮ್ಮ ಆತ್ಮೀಯ ಲಾಭಕ್ಕೋಸ್ಕರ ಆರಿಸ್ಕೊಂಡಿರುವಂಥ ದೇವರ ವಾಕ್ಯವು ಹಳೆಯ ಒಡಂಬಡಿಕೆಯಿಂದ ಪ್ರವಾದಿಯಾದ ಹಿರಿಮೆಯನ್ನು ಬರೆದ ಪ್ರವಾದನೆ ಗ್ರಂಥ, ಅದರ 17ನೇ ಅಧ್ಯಾಯ 14ರಿಂದ 18 ವಚನಗಳು. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 25ರಿಂದ 34ನೇ ವಚನಗಳನ್ನು ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರೇರೆ, ನಾವಿವತ್ತು ಧ್ಯಾನ ಮಾಡುವಂಥ ಅಂಶವು ಕ್ರಿಸ್ತನನ್ನು ಸಂಧಿಸಿರುವಂಥ ಕಲುವರಿ ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಅಥವಾ ಕ್ರೂಜಿತನನ್ನು ಸಂಧಿಸಿರುವಂಥ ವ್ಯಾಧಿ ಪೀಡಿತರು ಎಂಬುದಾಗಿ ಇವತ್ತು ಈ ವಾಕ್ಯದ ಮೇಲೆ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಕಳೆದ ದಿನಗಳಲ್ಲಿ ನಾವು ನೋಡಿದ್ದೇವೆ, ಸಂಬಂಧಿಕರ ವಿಷಯದಲ್ಲಿ, ವಿದ್ವಾಂಸರ ವಿಷಯದಲ್ಲಿ, ಶತಾಧಿಪತಿ ವಿಷಯದಲ್ಲಿ ಅನೇಕ ವಿಷಯಗಳನ್ನು ನಾವು ಧ್ಯಾನ ಮಾಡ್ಕೊಂಡು ಬರ್ತಿದ್ದೇವೆ. ಆದರೆ ಇವತ್ತು ವ್ಯಾಧಿ ಪೀಡಿತರು ಎಂಬ ವಿಷಯದಲ್ಲಿ ಇವತ್ತು ಆತನನ್ನು ಸಂಧಿಸಿರುವಂತಹ ಸಂದರ್ಭವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರೇರೆ, ನಾವು ನೋಡ್ರಿ, ಇವತ್ತು ಈ ಒಂದು ವಾಕ್ಯವನ್ನು ನೋಡುವಾಗ ನಾವು ಗಮನಿಸಿದರೆ, ಮಾನವನ ಜೀವವು ನಾವು ಆ ಜೀವನದಲ್ಲಿ ಅನೇಕ ಕಷ್ಟಗಳು, ಸಂಕಷ್ಟಗಳು ಖಂಡಿತವಾಗಿಯೂ ಅವು ಬರುವಂಥದ್ದಾಗಿದೆ. ಅಷ್ಟು ಮಾತ್ರಕ್ಕಲ್ಲ, ಅವು ನೋವಿನಿಂದ ತುಂಬಿರುವಂಥ ವಿಷಯಗಳಾಗಿರಬಹುದು. ಅದು ಕೇವಲ ಭೌತಿಕವಾಗಿ ಒಂದು ಅನಾರೋಗ್ಯದ ಸಮಸ್ಯೆ ಮಾತ್ರ ಅಲ್ಲ, ಕೇವಲ ರೋಗದಿಂದ ಮಾತ್ರ ಬಳಲ್ತಿದ್ದಾರೆ ಎಂಬುದಾಗಿ ಮಾತ್ರ ಅಲ್ಲ. ಆದರೆ ಇನ್ನೂ ಕೆಲವರು ಮಾನಸಿಕವಾಗಿಯೂ ಸಹ ಬಳಲುವಂಥ ವ್ಯಕ್ತಿಗಳು, ಮಾನಸಿಕವಾಗಿ ಯಾರಿಗೂ ಹೇಳದೆ ತಮ್ಮ ಪರಿಸ್ಥಿತಿಗಳನ್ನು ಒಳಗಡೆ ಇಟ್ಕೊಂಡು, ಹೃದಯದಲ್ಲಿ ನೋವಿಟ್ಕೊಂಡು ನಮಗೆ ಅನೇಕ ಸಾರಿ ನಮ್ಮ ಜೀವನದಲ್ಲಿ ಅಂಥ ವ್ಯಕ್ತಿಗಳನ್ನು ಸಹ ನಾವು ನೋಡುವಂಥ ವ್ಯಕ್ತಿಗಳಾಗಿದ್ದೇವೆ. ಪ್ರಿಯರೇ, ಇಲ್ಲಿ ಈ ಒಂದು ನಾವು ಧ್ಯಾನ ಮಾಡ್ತಿರುವಂಥ ಹಳೆಯ ಒಡಂಬಡಿಕೆಯ ಇರ್ಮಿಯ ಪ್ರವಾದನೆ ಗ್ರಂಥದಲ್ಲಿ ನೋಡುವಾಗ, ಇರ್ಮಿಯನಲ್ಲಿ ಮಾತನಾಡ್ತಿರುವಂಥ ಮಾತು, ಆತನು ದೇವರಿಗೆ ಕೂಗ್ತಾ ಇದ್ದಾನೆ. ನೋಡುವಾಗ 14ನೇ ಅಧ್ಯಾಯದಲ್ಲಿ ಪ್ರಿಯರೇ, ಆ ವಾಕ್ಯವನ್ನು ನಾವು ನೋಡುವಾಗ ನಮಗೆ ಸ್ಪಷ್ಟವಾಗುವಂಥ ಮಾತು ಎಂಬುದಾಗಿ ನೋಡಿ, ಯೆಹೋವನೇ ನನ್ನನ್ನು ಸ್ವಸ್ಥಪಡಿಸು, ಆಗ ಸ್ವಸ್ಥತೆ ಆಗುವೆನು, ನನ್ನನ್ನು ರಕ್ಷಿಸು, ಆಗ ರಕ್ಷಿತನೇ ಆಗುವೆನು, ನೀನೇ ನನಗೆ ಸ್ತುತ್ಯನು. ಇಲ್ಲಿ ನೋಡುವಾಗ, ನೀನು ರಕ್ಷಿಸಿದರೆ ನನ್ನ ರಕ್ಷಣೆ ಹೊಂದುತ್ತೇನೆ, ನೀನು ಸ್ವಸ್ಥ ಮಾಡಿದರೆ ಸ್ವಸ್ಥ ಹೊಂದುತ್ತೇನೆ, ಯೆಹೋವನೇ ನನ್ನನ್ನು ಸ್ವಸ್ಥಪಡಿಸು ಎಂಬುದಾಗಿ ಹೇಳುವಂಥ ಮಾತನ್ನು ನಾವು ಕಾಣ್ತಾ ಇದ್ದೇವೆ. ಈ ಕೂಗು ಅಥವಾ ಈ ಪ್ರಾರ್ಥನೆಯ ಇರ್ಮಿಯ ಪ್ರಾರ್ಥನೆ ನೋಡುವಾಗ, ಈ ಪ್ರಾರ್ಥನೆಯು ಕೇವಲ ಇರ್ಮಿಯ ಪ್ರಾರ್ಥನೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ನೋವನ್ನು ಅನುಭವಿಸುವಾಗ, ಸಂಕಟ ಮಾರ್ಗದಲ್ಲಿ ಹೋಗುವಾಗ ಈ ಒಂದು ಮನುಷ್ಯನ ಕೂಗಾಗಿ ಇದು ನಾವು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೋದು. ಪ್ರಿಯರೇ, ನೋಡ್ರಿ, ಅದೇ ರೀತಿಯಲ್ಲಿ ಮಾರ್ಕನ ಸುವಾರ್ತೆಗೆ ನಾವು ಬರುವಾಗ, 12 ವರ್ಷಗಳಿಂದ ಆ ಒಂದು ರಕ್ತ ಕುಸುಮ ಸ್ತ್ರೀಯು ಪ್ರಿಯರೇ ಆ ಒಂದು ರೋಗದಿಂದ ಬಳಲ್ತಿದ್ದಾಗ, ಆ ಒಂದು ಬಳಲ್ತಿರುವಂಥ ಮಹಿಳೆಯನ್ನು ನಾವಿಲ್ಲಿ ಸ್ತ್ರೀಯನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಅವಳು ಎಷ್ಟೆಲ್ಲ ಪ್ರಯತ್ನ ಮಾಡಿದರೂ ಅವಳಿಗೆ ಗುಣವಾಗಿಲ್ಲ ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ಯೇಸುವನ್ನು ಆ ಸ್ತ್ರೀ ಸಂಧಿಸಿರುವಂಥ ಸಂದರ್ಭದಲ್ಲಿ ಒಂದು ಕ್ಷಣದಲ್ಲಿ ಅವಳ ಜೀವನ ಪರಿಪೂರ್ಣವಾಗಿ ಅದು ಮಾರ್ಪಾಟನ್ನು ಹೊಂದಿಕೊಂಡಿರುವಂಥದ್ದು ಅಥವಾ ಬದಲಾವಣೆಯನ್ನು ನಾವು ಕಂಪ್ಲೀಟಾಗಿ ನೋಡಬಹುದು. ಪ್ರೇರೆ, ನೋಡ್ರಿ, ನಾವು ಈ ಒಂದು ವಾಕ್ಯದಲ್ಲಿ ಹೋಗುವಾಗ ಈ ಚಾರಿತ್ರಾತ್ಮಿಕ ಒಂದು ಹಿನ್ನೆಲೆಯನ್ನು ನಾವು ಗಮನಿಸುವಾಗ, 1ನೇ ಶತಮಾನದಲ್ಲಿ ಆಗಿರ್ಬೋದು ಅಥವಾ ಧರ್ಮಶಾಸ್ತ್ರ ಕಾಲದಲ್ಲಿ, ಆಗಿನ ಕಾಲದಲ್ಲಿ ನೋಡುವಾಗ, ನಮ್ಮ ಒಂದು ಯಾಜಕಕಾಂಡ ಪುಸ್ತಕದಲ್ಲಿ ನಾವು ನೋಡುವಾಗ ಪ್ರೇರೆ, ಲೆವಿಟಿಕ್ಸ್ 15ನೇ ಅಧ್ಯಾಯದಲ್ಲಿ ನೋಡುವಾಗ ಅದು ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದೇ. ಏನೆಂಬುದಾಗಿ ನೋಡುವಾಗ ಪ್ರೇರೆ, ಈ ಒಂದು ರಕ್ತಸ್ರಾವದಿಂದ ಇರುವಂಥ ಸ್ತ್ರೀಯನ್ನು ಅದು ಆ ಸ್ತ್ರೀಯನ್ನು ಅಶುದ್ಧವಳಾಗಿ ಪರಿಗಣಿಸಲ್ಪಡುವಂಥ ಒಂದು ಸನ್ನಿವೇಶವು ಅಥವಾ ಆ ಒಂದು ಪದ್ಧತಿ ಅಲ್ಲಿತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ಆ ಒಂದು ಹಿನ್ನೆಲೆಯಿಂದ ನಾವು ಈ ಸ್ತ್ರೀಯನ್ನು ನಮ್ಮ ಮುಂದೆ ಇಟ್ಕೊಂಡು ನಾವು ಧ್ಯಾನ ಮಾಡೋದಾದರೆ ನೋಡ್ರಿ, ಗಮನಿಸಿ ಪ್ರಿಯರೇ, ಇಲ್ಲಿ ಆ ಸ್ತ್ರೀ ಎಷ್ಟೆಲ್ಲ ಪರಿಸ್ಥಿತಿಯ ಮುಖಾಂತರ ಹಾದು ಹೋಗಿದ್ದಾಳೆ, ಯಾವೆಲ್ಲ ನೋವನ್ನು ಅನುಭವಿಸ್ಕೊಂಡಿದ್ದಾಳೆ ಎಂಬುದಾಗಿ ನೋಡುವಾಗ, ಅಶುದ್ಧಳು ಎಂಬುದಾಗಿ ಪರಿಗಣಿಸುವಾಗ ಆ ಸ್ತ್ರೀಯನ್ನು ಆ ಸಮಾಜದಿಂದ ಹೊರಗಡೆ ಇಡುವಂಥ ವ್ಯಕ್ತಿಗಳು ಸಹ ಅಷ್ಟು ಮಾತ್ರಕ್ಕಲ್ಲ, ಧಾರ್ಮಿಕವಾದಂಥ ಸಮಸ್ಯೆ ಮತ್ತು ಸಾಮಾಜಿಕವಾಗಿಯೂ ಅದು ಸಮಸ್ಯೆ ಆಗಿತ್ತು. ಈ ರೀತಿಯಲ್ಲಿ ನೋಡುವಾಗ 3 ವಿಧವಾದ ಒಂದು ಆ ನೋವಿನಿಂದ ಹಾದು ಹೋಗಿರುವಂಥ ಸ್ತ್ರೀಯಾಗಿ ನಮಗೆ ಈ ಸ್ತ್ರೀ ಕಾಣ್ತಾ ಇದ್ದಾಳೆ. ಮೊಟ್ಟ ಮೊದಲನೇದಾಗಿ ನೋಡುವಾಗ ಭೌತಿಕವಾಗಿ ಅಂದರೆ ದೇಹದಲ್ಲಿರುವಂಥ ನೋವು ನಾವು ಕಾಣಬಹುದು ಪ್ರೇರೆ. ಅಷ್ಟು ಮಾತ್ರಕ್ಕಲ್ಲ, ಎರಡನೇದಲ್ಲಿ ನೋಡುವಾಗ
ಈ ಒಂದು ಪದ್ಧತಿಯಿಂದ ಸಮಾಜವು ಆ ಸ್ತ್ರೀಯನ್ನು ದೂರವಾಗಿಡುವಾಗ ಆ ಸ್ತ್ರೀಯ ಜೀವನದಲ್ಲಿ ಸಮಾಜದಿಂದ ತಿರಸ್ಕರಿಸಲ್ಪಟ್ಟವಳಾಗಿ ಆ ಒಂದು ತಿರಸ್ಕಾರದ ನೋವನ್ನು ಸಹ ಅನುಭವಿಸುವಂಥ ವ್ಯಕ್ತಿಯಾಗಿ ನಮಗೆ ಈ ಸ್ತ್ರೀ ಕಾಣ್ತಾ ಇದ್ದಾಳೆ. ಅಷ್ಟು ಮಾತ್ರಕ್ಕಲ್ಲ, ಮೂರನೇದಾಗಿ ನೋಡುವಾಗ ಇವೆಲ್ಲ ವಿಷಯಗಳನ್ನು ಗಮನಿಸುವಾಗ ತನ್ನ ಆತ್ಮೀಯ ಜೀವನದಲ್ಲಿ ಒಂಟಿಯಾಗಿ ಆಕೆ ಸ್ತ್ರೀ ಈ ನೋವನ್ನು ಅನುಭವಿಸಿದ್ದಾಳೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಪ್ರಿಯರೇ. ಅಂಥ ಸಂದರ್ಭದಲ್ಲಿ ನೋಡುವಾಗ ಈ ಮಹಿಳೆ ಎಲ್ಲ ಪ್ರಯತ್ನಗಳನ್ನು ಮಾಡಿದರು, ವೈದ್ಯರನ್ನು ಭೇಟಿಯಾಗಿ ತನ್ನ ಹಣಕಾಸನ್ನೆಲ್ಲವನ್ನು ಸಹ ಮುಗಿಸಿದರೂ ಸಹ ಅಲ್ಲಿ ಸ್ವಸ್ಥತೆಯನ್ನು ಪಡೆದುಕೊಂಡಿಲ್ಲ, ತನ್ನ ಆಶೆ ಕಳೆದು ಹೋಗಿದೆ. ಅಂಥ ಸಂದರ್ಭದಲ್ಲಿ ಪ್ರಿಯರೇ, ಮೊಟ್ಟ ಮೊದಲನೇ ಅಂಶವನ್ನು ನಾವು ಗಮನಿಸುವಾಗ ಇಲ್ಲಿ ಏನು ಕಾಣ್ತದೆ ಎಂಬುದಾಗಿ ನೋಡುವಾಗ ಆಕೆಯ ಸಮಸ್ಯೆಯೇ ಆಕೆ ಯೇಸುವಿನ ಹತ್ರ ಕರೆದುಕೊಂಡು ಹೋಗುವಂಥ ಮಾರ್ಗವಾಗಿದೆ, ಮಾರ್ಪಾಟಾಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಏನೆಂಬುದಾಗಿ ಹೇಳಲಿಕ್ಕೆ, ದ ಡೆಸ್ಪಿರೇಷನ್ ದಟ್ ಲೀಡ್ಸ್ ಟು ದ ಕ್ರೈಸ್ಟ್, ಅಂದರೆ ಆಕೆ ಇರುವಂಥ ಆ ಒಂದು ಸಮಸ್ಯೆ ಅಥವಾ ಆಸೆ ನೋಡುವಾಗ ಏನಾದರೂ ಮಾಡಿ ನಾನು ಇದನ್ನು ಮಾಡ್ಕೋಬೇಕೆಂಬುದ ಒಂದು ಕಾರ್ಯವು, ಆ ನೋವು ಏನಿದೆ, ಆ ಒಂದು ಸಮಸ್ಯೆ, ಆ ಸಂಕಟವೇ ಅವಳನ್ನು ಯೇಸು ಕ್ರಿಸ್ತನತ್ತ ಕರ್ಕೊಂಡು ಹೋಗಿದೆ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎರಡನೇದಾಗಿ ನಾವು ನೋಡುವಾಗ ಪ್ರಿಯರೇ, ಅಷ್ಟು ಮಾತ್ರಕ್ಕಲ್ಲ, ಇಲ್ಲಿ ಆ ಸ್ತ್ರೀ ಸುಮ್ಮನೆ ಬಂದಿಲ್ಲರಿ, ವಾಕ್ಯದಲ್ಲಿ ಹೇಳ್ತಾ ಇದೆ ಪ್ರಿಯರೇ. ಒಂದು ಸಲ ಆ ವಾಕ್ಯವನ್ನು ನೋಡೋದಾದರೆ ಭಾಳ ಶ್ರೇಷ್ಠವಾದ ಮಾತನ್ನು ನಾವು ಕಾಣಬಹುದು. ಏನೆಂಬುದಾಗಿ ನೋಡುವಾಗ ಅಲ್ಲಿ ಹೇಳ್ತಾ ಇದ್ದಾಳೆ ನೋಡ್ರಿ, 27ನೇ ವಚನದಲ್ಲಿ ನೋಡುವಾಗ, ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು, ಉಡುಪನ್ನು ಮುಟ್ಟಿದರೆ ಸಾಕು ನಾನು ನೆಟ್ಟಗಾಗುವೆನು ಎಂದು ಆಲೋಚಿಸಿ. ಇಲ್ಲಿ ಏನು ಕಾಣ್ತಾ ಇದೆ, ಎರಡನೇ ವಿಷಯ ನಾವು ನೋಡುವಾಗ, ಫೇತ್ ದಟ್ ಟಚಸ್ ದ ಕ್ರೈಸ್ಟ್, ಅಂದರೆ ನಮ್ಮ ವಿಶ್ವಾಸವು ಕ್ರಿಸ್ತನನ್ನು ತಾಕುವಂಥದ್ದಾಗಿದೆ. ವಾಕ್ಯವು ಅನೇಕ ಕಡೆ ಹೇಳ್ತೀವಿ, ವಿಶ್ವಾಸವಿಲ್ಲದ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ, ವಿಶ್ವಾಸವಿಲ್ಲದ ಯಾವ ಕಾರ್ಯವನ್ನು ಸಹ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ನಂಬಿಕೆಯಿಂದ ದೇವರು ಇದ್ದಾನೆ ಎಂಬುದಾಗಿ, ದೇವ್ರ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತವನು ಎಂಬುದಾಗಿ ನಾವು ವಿಶ್ವಾಸದಿಂದ ಬರಬೇಕೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಿದ್ದೇವೆ. ಈ ಸ್ತ್ರೀಯ ನಂಬಿಕೆ ನೋಡ್ರಿ, ವಾಕ್ಯದಲ್ಲಿ ನಾನು ಆತನ ಉಡುಪನ್ನು ಸಾಕು ಮುಟ್ಟಿದರೆ ಸಾಕು ನಾನು ಸ್ವಸ್ಥತೆ ಹೊಂದಿಕೊಳ್ತೇನೆ ಎಂಬ ಒಂದು ವಿಶ್ವಾಸದಿಂದ ಆ ಸ್ತ್ರೀಯಲ್ಲಿ ಕರ್ತನ ಹತ್ರ ಬರುವುದನ್ನು ನಾವು ನೋಡ್ತಾ ಇದ್ದೇವೆ. ತನ್ನ ಮನಸ್ಸಿನಲ್ಲಿ ಅಂದುಕೊಂಡಿದ್ದ ತಡ ಆ ಸ್ತ್ರೀ ಬಂದು ಯೇಸು ಸ್ವಾಮಿಯ ಉಡುಪನ್ನು ಮುಟ್ಟಿ, ಅಲ್ಲಿ ನಾನು ಮುಟ್ಟಿದ ತಕ್ಷಣವೇ ಆ ರಕ್ತಸ್ರಾವವು ನಿಂತು ಹೋಗಿದೆ ರಕ್ತದ ಹರಿವು ನಿಂತು ಹೋಗಿದೆ ಎಂಬುದಾಗಿ ವಾಕ್ಯವು ನಮಗೆ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾ ಇದೆ ಪ್ರಿಯರೇ. ಯೇಸು ಸ್ವಾಮಿಗಳು ಹೇಳ್ತಾ ಇದ್ದಾನೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಗುಣಪಡಿಸಿದೆ. ಆತನು ಹೇಳ್ತಿರೋಂಥ ಮಾತು ಆ 34 ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು. ನೋಡ್ರಿ, ಇಲ್ಲಿ ವಾಟ್ ವಿ ಕ್ಯಾನ್ ಫೈಂಡ್, ಅಂದರೆ ಏನು ನಾವು ಇಲ್ಲಿ ಅಬ್ಸರ್ವ್ ಮಾಡಿ ವಾಟ್ ವಿ ಕ್ಯಾನ್ ಫೈಂಡ್ ಅಂದರೆ ಪ್ರೇರೆ ಏನು ನಾವು ಗಮನಿಸಬಹುದು ಎಂಬುದಾಗಿ ನೋಡುವಾಗ, ಆ ಸ್ತ್ರೀಯ ವಿಶ್ವಾಸ. 12 ವರ್ಷಗಳ ಕಾಲ ಅಡ್ಡಾಡಿದ್ದಾಳೆ, ಎಲ್ಲರ ಕಡೆಗೆ ತಿರುಗಿದ್ದಾಳೆ, ಎಲ್ಲಿಂದಲೂ ಆಕೆ ಸಹಾಯ ಸಿಗಲಿಲ್ಲ ಪ್ರೇರೆ. ಆದರೆ ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಆ ಉಡುಪನ್ನು ಮುಟ್ಟಿದರೆ ಸಾಕು ಅಂದ್ಕೊಂಡಿದ್ದಾಳೆ. ನಿಜವಾಗಲೂ ತನ್ನ ಜೀವನದಲ್ಲಿ ಶ್ರೇಷ್ಠವಾದ ಅದ್ಭುತ ಕಾರ್ಯವನ್ನು ಆ ಸ್ತ್ರೀ ಅನುಭವಿಸಿದ್ದಾಳೆ ಪ್ರಿಯರೇ. ಮೂರನೇ ವಿಷಯಕ್ಕೆ ನಾವು ಹೋಗೋದಾದರೆ, ಇಲ್ಲಿ ಕ್ರಿಸ್ತ ನಾವು ಯಾವ ರೀತಿ ನೋಡ್ಬೋದು ಎಂಬುದಾಗಿ ನೋಡುವಾಗ, ತಿರುಗಿ ಪುನಃಸ್ಥಾಪನೆ ಮಾಡುವಂಥ ವ್ಯಕ್ತಿಯಾಗಿ ನಾವು ಕ್ರೈಸ್ಟ್ ದಟ್ ರಿಸ್ಟೋರ್ಸ್ ಎವ್ರಿಥಿಂಗ್. ಅಂದರೆ ಯಾಕೆ ಮಾತು ಹೇಳ್ತಿದ್ದಾನೆ ಎಂಬುದಾಗಿ ನೋಡುವಾಗ ಪ್ರಿಯರೇ, ಅಲ್ಲಿ ಮಗಳೇ ಅನ್ನೋ ಮಾತನ್ನು ಸಂಬೋಧನೆ ಮಾಡಿ ಎಲ್ಲರ ಮುಂದೆ ಆ ಕಾರ್ಯವನ್ನು ಆತನು ಎತ್ತಿ ತೋರಿಸ್ತಾ ಇದ್ದಾನೆ. ಆತನೇನು ಹೇಳ್ತಿದ್ದಾನೆ, ನಂಬಿಕೆಯಿಂದ ನಾನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಗಲಿ ಎಂದು ಹೇಳಿದನು. ನೋಡ್ರಿ, ಇಲ್ಲಿ ಗಮನಿಸುವಾಗ ಪ್ರಿಯರೇ, 147ನೇ ಕೀರ್ತನೆ 3ನೇ ವಚನದಲ್ಲಿ ಒಂದು ಮಾತು ನಮಗೆ ಈ ರೀತಿಯಲ್ಲಿ ಹೇಳುವಂಥದ್ದಾಗಿದೆ. ಸ್ಯಾಮ್ಸ್ 147:3 ನಾವು ನೋಡುವಾಗ, ಆತನು ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ಈ ಸ್ತ್ರೀಯ ಜೀವನ ನೋಡುವಾಗ ಒಂದು ಮುರಿಯಲ್ಪಟ್ಟಿರುವಂಥ ಸನ್ನಿವೇಶ. 12 ವರ್ಷ, ಅದು ಸ್ವಲ್ಪ ಕಾಲ ಅಲ್ಲ, ಅಲ್ಪ ಕಾಲ ಅಲ್ಲ ಪ್ರಿಯರೇ. ಕಂಟಿನ್ಯೂ ಶಿ ಫೇಸ್, ಅಂದರೆ ಅಷ್ಟೊಂದು ಇಶ್ಯೂವನ್ನು ಆ ಸ್ತ್ರೀ ಫೇಸ್ ಮಾಡಿದ್ದಾಳೆ, ಅನುಭವಿಸಿದ್ದಾಳೆ ಪ್ರಿಯರೇ. ಅದಕ್ಕೆ ಯೇಸು ಕ್ರಿಸ್ತನು ನಾನು ನೋಡ್ರಿ, ಅದೆಲ್ಲವನ್ನು ಆ ಪರಿಸ್ಥಿತಿಗಳ ಮುಖಾಂತರ ಎಲ್ಲವನ್ನು ಅನುಭವಿಸಿದ ನಂತರ ಅಲ್ಲಿ ಏನು ನಾವು ನೋಡ್ತಿದ್ದೇವೆ ವಾಕ್ಯದ ಪ್ರಕಾರ ನೋಡುವಾಗ, ಧರ್ಮಶಾಸ್ತ್ರ ಕಾಲದಲ್ಲಿ ಆ ಸ್ತ್ರೀ ಸಮಾಜದಿಂದ ತಿರಸ್ಕರಿಸಲ್ಪಟ್ಟು ಆ ನೋವನ್ನು ಭೌತಿಕವಾಗಿ ದೇಹದಿಂದ ಅನುಭವಿಸಿ, ಆತ್ಮೀಯ ರೀತಿಯಲ್ಲಿ ತನ್ನ ಒಂಟಿತನವನ್ನು ಅನುಭವಿಸಿ, ಸಮಾಜದಿಂದ ಇವೆಲ್ಲವನ್ನು ಅನುಭವಿಸಿದಾಗ ಯೇಸು ಕ್ರಿಸ್ತನ ಹತ್ರ ಹೇಳ್ತಿರುವಂಥ, ಮಗಳೇ, ನಿನ್ನ ನಂಬಿಕೆಯನ್ನು ನಾನು ಸ್ವಸ್ಥ ಮಾಡಿದೆ, ನೀನು ಸಮಾಧಾನದಿಂದ ಹೋಗು ಎಂಬುದಾಗಿ ಎಲ್ಲರ ನಡುವೆಯೇ, ಎಲ್ಲರ ಮಧ್ಯದಲ್ಲಿಯೇ ಸಹ
ಆತನು ಹೇಳ್ತಿರುವಂಥ ಕಾರ್ಯವನ್ನು ನಾವು ನೋಡ್ಬೋದು. ಯಾಕಂದರೆ ಶಿಷ್ಯರು ಹೇಳ್ತಿದ್ದಾರೆ, ಎಲ್ಲಿ ನನ್ನಿಂದ ಪ್ರಭಾವ ಹೋಗಿದೆ ಎಂಬುದಾಗಿ ಹೇಳುವಾಗ, ಸ್ವಾಮಿ ಗುರುವೇ ಇಷ್ಟು ಮಂದಿ ವ್ಯಕ್ತಿಗಳಿದ್ದಾರೆ ಯಾರೆಂಬುದಾಗಿ ಆತನು ಹೇಳಿ. ಅಂದರೆ ಅಲ್ಲಿ ನಾವೇನು ಗಮನಿಸಬೇಕು, ಎಲ್ಲ ವ್ಯಕ್ತಿಗಳಲ್ಲಿ ಜನಸಮೂಹವಿತ್ತು. ಆ ಜನಸಮೂಹಗಳು ಅಷ್ಟು ದಿನ ಕಾಲ ಆ ಸ್ತ್ರೀಯನ್ನು ದೂರವಾಗಿಟ್ಟಿರಬಹುದೆಂಬುದಾಗಿ ನಾವು ಕಾಣಬಹುದು. ತಿರಸ್ಕಾರದ ಒಂದು ಮನಸ್ವಭಾವದಿಂದ ಆ ಸ್ತ್ರೀಯನ್ನು ಮುಟ್ಟದೇ ಇರುವಂಥ ಸ್ವಭಾವದಲ್ಲಿ ಕೂಡ ನಾವು ಕಾಣಬಹುದು. ಆದರೆ ಯೇಸು ಸ್ವಾಮಿ ಅಲ್ಲಿ ತಿರ್ಗಾ ಆ ಸ್ತ್ರೀಯ ಆರೋಗ್ಯವನ್ನು ಪುನಃಸ್ಥಾಪಿಸಿ, ಸಮಾಧಾನದಿಂದ ಹೋಗು, ನೀನು ಏನೆಲ್ಲ ಕಡ್ತೀನಿ ಮುಂದೆ ಇರುವುದಿಲ್ಲ ಎಂಬುದಾಗಿ ಆಶ್ವಾಸನೆ, ಒಂದು ಮಾತು, ಧೈರ್ಯದ ಮಾತು, ನೋಡ್ರಿ ಎಲ್ಲವನ್ನು ತಿರ್ಗಾ ಪುನಃಸ್ಥಾಪನೆ ಮಾಡ್ತಿದ್ದಾನೆ ಎಂಬುದಾಗಿ ನಮಗೆ ಇಲ್ಲಿ ಸ್ಪಷ್ಟವಾಗಿ ನಾವು ಗಮನಿಸಬಹುದು ಪ್ರಿಯರೇ. ನೋಡ್ರಿ ಆ ಶರೀರವನ್ನು ಮಾತ್ರ ಅಲ್ಲ, ಆತನು ಎಷ್ಟು ಪ್ರೀತಿಯಿಂದ ಹತ್ರ ತಗೊಂಡು ಆ ಎಲ್ಲ ಕಳೆದುಕೊಂಡಿರುತ್ತ ಎಲ್ಲ ವಿಷಯಗಳನ್ನು ಪುನಃಸ್ಥಾಪನೆ ಆತನು ಮಾಡ್ತಾ ಇದ್ದಾನೆ. ಇಲ್ಲಿ ನಾವು ಗಮನಿಸುವಾಗ ನಮ್ಮ ಜೀವನದಲ್ಲಿ ಪ್ರಿಯರೇ, ಇವತ್ತು ಯಾವ ಪರಿಸ್ಥಿತಿಯಲ್ಲಿ ನಾವಿದ್ದೀವೋ ನನಗೆ ಗೊತ್ತಿಲ್ಲ. ನಮ್ಮ ಜೀವನದಲ್ಲಿ ವಾಕ್ಯವನ್ನು ಕೇಳ್ತಿರುವಂಥ ನೀವುಗಳು ಯಾವ ಪರಿಸ್ಥಿತಿಗಳ ಮುಖಾಂತರ ಹಾದು ಹೋಗ್ತಾ ಇದ್ದೀರೋ, ಅದು ದೇವರು ಬಲ್ಲಾತ ದೇವರಾಗಿದ್ದಾನೆ. ಒಂದು ವೇಳೆ ಅಂಥ ಸ್ಥಿತಿಯಲ್ಲಿ ನೀವಿದ್ದರೆ, ಈ ಒಂದು ಸಂಘಟನೆ ಅಥವಾ ಈ ಸ್ತ್ರೀಯ ಜೀವನ ನೋಡುವಾಗ ಪ್ರಿಯರೇ, ನಮಗೇನು ನೆನಪು ಮಾಡ್ತದೆ ಎಂಬುದಾಗಿ ನೋಡುವಾಗ, ನೋಡ್ರಿ, ನಿಮ್ಮ ನೋವು ಒಂದು ವೇಳೆ ಬಹಳ ವರ್ಷಗಳ ಹಿಂದೆಯಿಂದ ಇತಿಹಾಸವನ್ನು ಹೊಂದಿರ್ಬೋದು. ಅದು ಯಾವುದೇ ರೀತಿ ಆಗಿರ್ಬೋದು. ಇಟ್ ಮೈಟ್ ಬಿ ಎ ಫಿಸಿಕಲ್ ಆರ್ ಸ್ಪಿರಿಚುವಲ್ ಆರ್ ಮಾನಸಿಕ, ಅಂದರೆ ಏನು ನೀವು ಮಾನಸಿಕವಾಗಿ ಸೈಕಾಲಜಿಕಲ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಆ ನೋವು ಯಾವುದೇ ಆಗಿರ್ಬೋದು, ಕ್ರಿಸ್ತನೊಟ್ಟಿಗಿನ ಒಂದು ಸಂಧಿಸುವ ಸಂದರ್ಭ, ಅಂದರೆ ಒಂದು ಭೇಟಿ ನಿಮ್ಮ ಜೀವನವನ್ನು ಪರಿಪೂರ್ಣವಾಗಿ ಬದಲಾಯಿಸುವಂಥದ್ದಾಗಿದೆ ಪ್ರಿಯರೇ. ನಿಮ್ಮ ಕಥೆಯನ್ನು ಅದು ಬದಲಾಯಿಸುವಂಥದ್ದಾಗಿದೆ. ನೀವು ಗಮನಿಸಿ ಪ್ರಿಯರೇ. ಅಷ್ಟು ಮಾತ್ರಕ್ಕಲ್ಲ, ಎರಡನೇದಾಗಿ ನೋಡುವಾಗ ಜನಸಮೂಹ ಯೇಸುವನ್ನು ದೇಹದಿಂದ ಸ್ಪರ್ಶಿಸುತ್ತಲ್ಲಿ. ಯಾಕಂದರೆ ಆವಾಗಲೇ ಅಷ್ಟೊಂದು ಜನ ಅಲ್ಲಿ ಜನಸಂಖ್ಯೆ ಇತ್ತು. ಆದರೆ ಇಲ್ಲಿ ಆ ಮಹಿಳೆ ಏನು ನೋಡ್ತಾ ಇದ್ದೇವೆ, ಮುಟ್ಟಿದರೆ ಸಾಕನ್ನ ವಿಶ್ವಾಸದಿಂದ ಸ್ಪರ್ಶಿಸಿದಾಳೆ ಅಥವಾ ಮುಟ್ಟಿದಾಳೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಅಲ್ಲಿ ಅಷ್ಟೆಲ್ಲ ಜನಗಳ ಮಧ್ಯದಲ್ಲಿ ಶಿಷ್ಯರು ಹೇಳ್ತಿದ್ದಾರೆ, ಯಾರೆಲ್ಲ ಬಿದ್ದಿರ್ಬೋದು. ಇಲ್ಲೂ ಏನು ಗಮನಿಸಬೇಕು, ಅಲ್ಲಿ ಬೇರೆ ವ್ಯಕ್ತಿಗಳು ಒಂದು ದೇಹದಿಂದ ಅಲ್ಲಿ ಅಂಟಿರಬಹುದು, ಆದರೆ ಈ ಸ್ತ್ರೀಯಲ್ಲಿ ಮಾತ್ರ ಸ್ವಸ್ಥತಾಗಿದೆ. ಏನು ಕಾರಣ? ವಿಶ್ವಾಸದಿಂದ ಮುಟ್ಟಿದಾಳೆ ಎಂಬುದಾಗಿ ನಾವು ಇಲ್ಲಿ ಗಮನಿಸಬೇಕು ಪ್ರಿಯರೇ. ವೈದ್ಯರು ಅವಳ ಹಣವನ್ನು ತೆಗೆದುಕೊಂಡರು, ಆದರೆ ಸಮಾಜ ಅವಳ ಗೌರವವನ್ನು ಕಳೆದುಕೊಂಡಿತು. ಅಷ್ಟು ಮಾತ್ರಕ್ಕಲ್ಲ, ಆದರೆ ಆ ಕ್ರಿಸ್ತನು ಅವಳ ಜೀವನವನ್ನು ತಿರ್ಗಾ ಪುನಃಸ್ಥಾಪಿಸಿದಾನೆ ಎಂಬುದಾಗಿ ನಾವಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನವನ ನೋಡ್ರಿ, ವೇರ್ ಎವರ್ ದ ಹ್ಯೂಮನ್ ಹೆಲ್ಪ್ ವಿಲ್ ಎಂಡ್ಸ್, ದ ಡಿವೈನ್ ಗ್ರೇಸ್ ವಿಲ್ ಸ್ಟಾರ್ಟ್. ಒಂದು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಎಲ್ಲೆಲ್ಲಿ ನಮ್ಮ ಜೀವನದಲ್ಲಿ ಇಲ್ಲಿ ಮಾನವನ ಎಲ್ಲ ವೈದ್ಯರೊಟ್ಟಿಗೆ ಆ ಸ್ತ್ರೀಯು ಹೋಗಿದ್ದಾಳೆ. ಅಂದರೆ ಎಲ್ಲಿ ಕೂಡ ಆಕೆ ಯಾವ ವೈದ್ಯರಿಂದ ಕೂಡ ಸಹಾಯ ಅಲ್ಲಿ ಪಡೆದುಕೊಳ್ಳಲಿಕ್ಕೆ ಆಗಲಿಲ್ಲ, ಯಾವ ವೈದ್ಯರಿಂದಲೂ ಆಕೆ ಸ್ವಸ್ಥತೆ ಸಿಗಲಿಲ್ಲ ಪ್ರಿಯರೇ. ಆದರೆ ಇಲ್ಲಿ ಮನುಷ್ಯನ ಸಹಾಯ ಮುಗಿಯುವಂಥ ಸ್ಥಳದಲ್ಲೇ ದೇವರ ಕೃಪೆಯು, ಮನುಷ್ಯನ ಸಹಾಯವು ಎಲ್ಲಿ ಅಂಡಾಗುತ್ತೋ, ಮನುಷ್ಯನ ಎಲ್ಲಿ ವಿಫಲ ಆಗುತ್ತೆ ಅಂತ ಅಂದ್ಕೊಳ್ತೇವೋ, ಅಲ್ಲಿಂದಲೇ ದೇವರ ಕೃಪೆ ನಮ್ಮ ಜೀವನದಲ್ಲಿ ಆರಂಭವಾಗುತ್ತದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಅಷ್ಟು ಮಾತ್ರಕ್ಕಲ್ಲ, ತದನಂತರ ನೋಡುವಾಗ ರಸ್ತೆಯಲ್ಲಿ ಆ ಸ್ತ್ರೀಯ ದೇಹವನ್ನು ಗುಣಪಡಿಸಿದ ಅದೇ ಕ್ರಿಸ್ತನು ಶಿಲುಬೆಯಲ್ಲಿ ಮಾನವನ ಆತ್ಮವನ್ನು ಸಹ ಸ್ವಸ್ಥಪಡಿಸುವಂಥವನಾಗಿದ್ದಾನೆ ಪ್ರಿಯರೇ. 1ನೇ ಪೇತ್ರರು ನೋಡ್ರಿ, 2ನೇ ಪೇತ್ರರು 2ನೇ ಅಧ್ಯಾಯ 24ನೇ ವಚನದಲ್ಲಿ ನೋಡ್ತಾ ಇದ್ದೀವಲ್ಲ. 2 Peter 2:24 ಐ ಥಿಂಕ್. ನೋಡ್ರಿ, ಫಸ್ಟ್ ಪೀಟರ್ 2:24, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಹೇರಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಅಷ್ಟು ಮಾತ್ರಕ್ಕಲ್ಲ, ಯೆಶಾಯನ ಪ್ರವಾದನೆ 53ನೇ ಅಧ್ಯಾಯ ಯೇಸು ಕ್ರಿಸ್ತನ ಕುರಿತು ಆಗಿರುವಂಥ ಮಾತು, ನಾವು ಆತನ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ಇಲ್ಲಿ ನೋಡ್ತಾ ಇದ್ದೇವೆ. ನಾನು ಯಾಕೆ ಈ ಮಾತು ಹೇಳ್ತದೆ ಎಂಬುದಾಗಿ ನೋಡುವಾಗ, ಇವತ್ತು ಯಾರೆಲ್ಲ ಆ ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇದ್ದಾರೆ, ಇವತ್ತು ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಇವತ್ತಿಗೂ ಸಹ
ಕ್ರಿಸ್ತನು ನಮ್ಮೊಟ್ಟಿಗೆ ಸಂಧಿಸಲಿಕ್ಕೆ ಆತನು ಸಿದ್ಧವಾಗಿದ್ದಾನೆ. ಈ ಘಟನೆ ಇಂದಿನ ನಮ್ಮ ಜೀವನೊಟ್ಟಿಗೆ ಮಾತನಾಡುವಂತಾಗಿದೆ. ನಿಮ್ಮ ನೋವನ್ನು ಇವತ್ತು ಕ್ರಿಸ್ತನ ಬಳಿಗೆ ತಂದುಕೊಡುವುದಾದರೆ, ಅನೇಕರು ತಮ್ಮ ನೋವನ್ನು ಮರೆ ಮಾಡ್ತಾರೆ, ಇವತ್ತು ಮುಚ್ಚಿಕೊಳ್ತಾರೆ, ಹೇಳಲಿಕ್ಕೆ ನಾಚಿಕೆ ಪಡುವಂಥ ವ್ಯಕ್ತಿಗಳಾಗಿದ್ದಾರೆ. ಅದಕ್ಕೆ ಕೆಲವು ಇನ್ನೂ ಹೇಳುವುದಿಲ್ಲ. ನಿಜವಾದ ಸ್ವಸ್ಥತೆ ಯೇಸುವಿನ ಬಳಿಗೆ ಬಂದಾಗ ಮಾತ್ರ ಆರಂಭವಾಗುವಂಥದ್ದಾಗಿದೆ. ಯಾಕೆಂದರೆ ನಮಗೋಸ್ಕರ ಆತನ ಕಲಿವರಿ ಶಿಲುಬೆಯಲ್ಲಿ ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ನಮಗೋಸ್ಕರ ಅನುಭವಿಸಲಾದ ಕಷ್ಟಗಳನ್ನು ಅನುಭವಿಸಿದ್ದಾನೆ. ಪ್ರಿಯರೇ, ದೀರ್ಘಕಾಲದ ಸಂಕಟದಲ್ಲೂ ನಿಮ್ಮ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ ಎಂಬುದಾಗಿ ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 12 ವರ್ಷಗಳ ಕಾಲ ಸ್ತ್ರೀ ನಂಬುವನ್ನು ಅನುಭವಿಸ್ತಾಳ್ರಿ, ಆದರೆ ನಂಬಿಕೆ ವಿಶ್ವಾಸ ಕಳೆದುಕೊಂಡಿಲ್ಲ. ಆ ವಿಶ್ವಾಸ ನೋಡ್ರಿ, ಅದೇ ನಮ್ಮ ಜೀವನದಲ್ಲಿ ಇವತ್ತು ಸ್ತ್ರೀ ಮಾತನಾಡ್ತಿರುವಂಥ ಮಾತಿಂದಾಗೆ ನಮ್ಮ ವಿಶ್ವಾಸ ಕೂಡ ನಾವು ಕಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅದೆಷ್ಟೇ ಚರಿತ್ರೆ ಇರ್ಬೋದು ನನ್ನ ಜೀವನದಲ್ಲಿ, ಹಿಂದೆಯಿಂದ ಯಾವ ಕಾರ್ಯದಲ್ಲಾಗಿರ್ಬೋದು. ನೋಡ್ರಿ, ಇವತ್ತು ಆ ಸ್ತ್ರೀಯನ್ನು ಸಮಾಜ ತಿರಸ್ಕರಿಸಿದರೂ ಕ್ರಿಸ್ತನು ಪುನಃಸ್ಥಾಪಿಸುವ ರೀತಿಯಲ್ಲಿ ಸಮಾಜ ಅವಳನ್ನು ತಳ್ಳಿ ಹಾಕಿದ, ಆದರೆ ಕ್ರಿಸ್ತನ ಮಗಳೇ ಎಂದು ಕರೆಯುವ ಮೂಲಕ ಅವಳನ್ನು ಗೌರವ ಪುನಃಸ್ಥಾಪಿದ್ದಾನೆ. ಇವತ್ತು ಲೋಕವು ನನ್ನನ್ನು ಯಾವ ರೀತಿಯಾದರೂ ಬದಿಗಿಡಬಹುದು, ನಮ್ಮನ್ನು ಕಮ್ಮಿಯ ರೀತಿಯಲ್ಲಿ ಅಥವಾ ಕೆಳಮಟ್ಟದ ರೀತಿಯಲ್ಲಿ ನಮ್ಮನ್ನು ಇವತ್ತು ಟ್ರೀಟ್ ಮಾಡ್ತಾ ಇರ್ಬೋದು. ಆದರೆ ಯೇಸು ಕ್ರಿಸ್ತನ ಬಳಿಗೆ ಬರೋದಾದರೆ ಈ ಒಂದು ಶ್ರಮೆ ಮರಣ ಪುನರುತ್ಥಾನ ಕ್ರಿಸ್ತನ ಆ ಒಂದು ಶಿಲುಬೆಯನ್ನು ನಾವು ನೆನಪಿಸಿಕೊಳ್ಳುವುದಾದರೆ, ಆ ಒಂದು ಕಷ್ಟಗಳನ್ನು ಆತನ ಅನುಭವಿಸಿರುವಂಥ ಸಂಕಟವನ್ನು, ನಮ್ಮ ಗಾಯಗಳನ್ನೆಲ್ಲ ಹೊತ್ತಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದಾವೆ. ಪ್ರಿಯರೇ, ಮಾರ್ಕನ ಸುವಾರ್ತೆಯ ಮಹಿಳೆ ಯೇಸು ಕ್ರಿಸ್ತ ವಸ್ತ್ರವನ್ನು ಸ್ಪರ್ಶಿಸಿದಾಳೆ, ಆದರೆ ಶಿಲುಬೆಯಲ್ಲಿ ಇನ್ನೂ ಶ್ರೇಷ್ಠವಾದ ಅದ್ಭುತ ಕಾರ್ಯವನ್ನು ಯೇಸು ಕ್ರಿಸ್ತ ನನಗೋಸ್ಕರ ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ಆ ಶಿಲುಬೆಯಲ್ಲಿ ಇವತ್ತು ಕ್ರಿಸ್ತನು ನಮ್ಮ ಪಾಪಗಳನ್ನು ಹೊತ್ತನು, ನಮ್ಮ ನೋವನ್ನು ಹೊತ್ತನು, ನಮ್ಮ ರಕ್ಷಣೆ ದಾರಿಯನ್ನು ತೆರೆದನು. ಇಂದು ಸಹ ಯೇಸು ಕ್ರಿಸ್ತನು ಕೇಳ್ತಾ ಇದ್ದಾನೆ, ಯಾರು ನನ್ನನ್ನು ಸ್ಪರ್ಶಿಸ್ತಾರೆ? ನೀನು ಸ್ತ್ರೀ ಯಾವ ರೀತಿಯಲ್ಲಿ ವಿಶ್ವಾಸದಿಂದ ಸ್ಪರ್ಶಿಸಿದಾಳೋ ಅದೇ ರೀತಿಯಲ್ಲಿ ನೀನು ನಂಬಿಕೆಯಿಂದ ವ್ಯಕ್ತಿಯನ್ನು ನೀನು ಆತನ ಕ್ರಿಸ್ತನನ್ನು ಸ್ಪರ್ಶಿಸುವುದಾದರೆ ನಿನಗೆ ಗುಣವಾಗುವಂಥದ್ದಾಗಿದೆ. ಇವತ್ತಿಗೂ ಆ ಕ್ರಿಸ್ತನು ಇವತ್ತಿಗೂ ನಿನ್ನನ್ನು ಕರೀತಾ ಇದ್ದಾನೆ. ಇವತ್ತಿಗೂ ಶಿಲ್ಪೆ ಹಾಕಲ್ಪಟ್ಟಂಥ ಯೇಸು ಕ್ರಿಸ್ತನು ಗುಣಪಡಿಸುವಂಥ ಶಕ್ತಿಯುಳ್ಳ ದೇವರು ನಮ್ಮ ದೇವರಾಗಿದ್ದಾನೆ. ಪ್ರಿಯರೇ, ಹಾಗಾದರೆ ನಂಬಿಕೆಯಿಂದ ಆತನನ್ನು ಸ್ಪರ್ಶಿಸು, ನಮ್ಮ ಜೀವನ ಬದಲಾಗುವಂಥದ್ದಾಗಿದೆ. ಯಾವ ನೋವು ಇವತ್ತು ನಿಮ್ಮನ್ನು ಕಾಡ್ತಾ ಇದೆ, ಯಾವ ವಿಷಯವು, ಯಾವ ಸಂಕಟವು, ಯಾವ ಅವಮಾನವು, ಇವತ್ತು ಯಾವ ಒಂದು ಕೆಲಸದ ಸ್ಥಳದಲ್ಲಿ ಯಾವ ಅಧಿಕಾರಿಗಳಿಂದ ನಿಮ್ಮ ತಿರಸ್ಕಾರವನ್ನು ಹೊಂದಿಕೊಂಡಿದ್ದೀರಾ, ಅಥವಾ ಬಂಧು ಮಿತ್ರರ ಮಧ್ಯದಲ್ಲಿ ನಿಮ್ಮ ತಿರಸ್ಕಾರವನ್ನು ಹೊಂದಿಕೊಂಡಿದ್ದೀರಾ, ಅಥವಾ ಅನಾರೋಗ್ಯದಿಂದ ಇವತ್ತು ಬಳಲ್ತಾ ಇದ್ದೀರಾ, ಮಾನಸಿಕವಾಗಿ ಇವತ್ತು ಕುಗ್ಗಿ ಹೋಗಿದ್ದೀರಾ, ಯಾವ ವಿಷಯದಲ್ಲಿ? ಯೇಸು ಕ್ರಿಸ್ತನು ಇವತ್ತು ಹೇಳ್ತಾ ಇದ್ದಾನೆ, ಇವತ್ತಿಗೂ ಆತನು ನಮ್ಮನ್ನು ಸಂಧಿಸಲಿಕ್ಕೆ ಸಿದ್ಧವಾಗಿದ್ದಾನೆ. ಪ್ರೇರೆ, ನನಗೋಸ್ಕರ ಶಿಲುಬೆಯಲ್ಲಿ ಸಮಸ್ತವನ್ನು ಆತನು ಅನುಭವಿಸಿ ಮಾಡಿದ್ದಾನೆ. ಆತನ ಬಾಸುಂಡೆಗಳಿಂದ ನಮಗೆ ಸ್ವಸ್ಥತೆ ಆಯಿತು. ನಮ್ಮ ಆತ್ಮವನ್ನು ಸ್ವಸ್ಥಪಡಿಸಲಿಕ್ಕೆ ಕ್ರಿಸ್ತನಿಂದ ಮಾತ್ರ ಸಾಧ್ಯ. ಯಾವ ವೈದ್ಯನೂ, ಯಾವ ಮನುಷ್ಯನೂ ಯಾವುದು ಸಹ ಸ್ವಸ್ಥಪಡಿಸಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಬಾ ಯೇಸು ಕ್ರಿಸ್ತನ ಬಳಿಗೆ. ನಿನ್ನ ಆತ್ಮನನ್ನು ಸ್ವಸ್ಥಪಡಿಸಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. ನಿನ್ನ ಆರೋಗ್ಯವನ್ನು ಮುಟ್ಟಲಿಕ್ಕೆ ಸಿದ್ಧನಾಗಿದ್ದಾನೆ. ನಿನ್ನ ಪರಿಸ್ಥಿತಿ ಯಾವುದಾಗಿದ್ರೂ ಪರವಾಗಿಲ್ಲ. He is going to restore everything, whatever you lost. It might be physically, it might be spiritually, it might be psychologically, it might be sociological, ಸಮಾಜ ಪರವಾಗಿ ಯಾವುದೇ ಇರ್ಬೋದು ಪ್ರಿಯರೇ. ಹಾಗಾದರೆ ಒಂದು ಸಾರಿ ನಾವು ಆತನನ್ನು ನಮ್ಮ ಮುಂದಕ್ಕೆ ತೆಗೆದುಕೊಳ್ಳೋಣ. 12 ವರ್ಷಗಳ ಕಾಲ ಸ್ತ್ರೀ ಅನುಭವಿಸಿದಾಳೆ. ನಂಬಿಕೆಯಿಂದ, ವಿಶ್ವಾಸದಿಂದ ಆ ಸ್ತ್ರೀ ಮುಟ್ಟಿದ್ದಾಳೆ. ಇವತ್ತು ಅದೇ ವಿಶ್ವಾಸ, ಅದೇ ನಂಬಿಕೆ ನಮ್ಮಲ್ಲಿರುವುದಾದರೆ ಅದೇ ಕಾರ್ಯವು ಇವತ್ತು ನಮ್ಮ ಜೀವನದಲ್ಲಿಯೂ ಸಹ ನಡೆಯುವಂಥದ್ದಾಗಿದೆ. ಯಾವಾಗ ಯೇಸು ಕ್ರಿಸ್ತ ನಮ್ಮ ತಾಕ್ತಾನೋ ನಮ್ಮ ಜೀವನವು ಇದ್ದ ಹಾಗೆ ಇರುವುದಿಲ್ಲ. ಖಂಡಿತವಾಗಿ ಪರಿಪೂರ್ಣವಾಗಿ ಅದು ಬದಲಾಗುವಂಥದ್ದಾಗಿದೆ. ಪ್ರಿಯರೇ, ಬನ್ನಿ, ಇವತ್ತು ಆತನ ಹತ್ರ ನಿಮಗೋಸ್ಕರ ಆತನ ಕಾಯುವಂಥ ದೇವರಾಗಿದ್ದಾನೆ. ಇವತ್ತಿಗೂ ನಿಮ್ಮನ್ನು ಸಂಧಿಸಲಿಕ್ಕೆ ಆತನ ಇಷ್ಟಪಡ್ತಾ ಇದ್ದಾನೆ. ಪ್ರಿಯರೇ, ಶಿಲುಬೆಗೆ ಹಾಕಲ್ಪಟ್ಟುವಂಥ ಯೇಸು ಕ್ರಿಸ್ತನು ಸ್ಟಿಲ್ ಟುಡೇ ಈಸ್ ರೆಡಿ ಟು ರಿಸೀವ್ ಯು, ರೆಡಿ ಟು ಆಕ್ಸೆಪ್ಟ್ ಯು, ರೆಡಿ ಟು ರೆಸ್ಪಾಂಡ್ ಯು. ಗಮನಿಸಿಕೊಳ್ಳ್ರಿ, ಆತನ ಹತ್ರ ಬರೋಣ. ಎಲ್ಲ ವಿಷಯದಲ್ಲಿ ನಾವು ಸ್ವಸ್ಥತೆಯನ್ನು ಹೊಂದಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೆನ್.